ಹಾಯ್ ಫ್ರೆಂಡ್ಸ್, ನನ್ನ ಇನ್ನೊಂದು ಮಿನಿ ಬ್ಲಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಒಂದು ಸಿಂಪಲಾಗಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಇವಾಗ ನಾನು ನುಚ್ಚಕ್ಕಿ ತೊಗೊಂಡಿದ್ದೀನಿ. ನುಚ್ಚು ಇರ್ತದಲ್ವ, ಅವಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಬೇಳೆ, ಒಂದು ಬಟ್ಲು ಅಕ್ಕಿಗೆ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉದ್ದುದಕ್ಕಂತ ಹೆಚ್ಚಿರುವಂತಹ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಗಡ್ಡೆಕೋಸು, ಆಮೇಲೆ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಅದೆಲ್ಲ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಸಲ್ ಮಾಡ್ಕೊತೀನಿ. ಅದು ವಿಷಲೆಲ್ಲ ಆಯಿತು, ಆಫ್ ಮಾಡಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಉದ್ದುದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ, ಆಮೇಲೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಇಷ್ಟು ಫ್ರೈ ಆಗಿದೆ, ಇಷ್ಟು ಸಾಕು. ಇವಾಗ ಇದಕ್ಕೆ ನಾನು ಒಂದು ಟೊಮೊಟೊ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ. 10 ಮಿನಿಟ್ ಮುಚ್ಚಿಡ್ತೀನಿ. ಅಲ್ಲಿ ಅಕ್ಕಿನೂ ರೆಡಿ ಆಗಿದೆ. ಅದೆಲ್ಲ ಹಾಕ್ಬಿಟ್ಟು ಬಿಸಿಬೇಳೆಬಾತ್ ಪೌಡರ್ ಹಾಕಿ, ಆಮೇಲೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನೋಡಿ, ಬಿಸಿಬೇಳೆಬಾತ್ ರೆಡಿ. ಈ ಥರ ಪೂರ್ತಿ ವಿಡಿಯೋ ನನ್ನ ಲಾಂಗ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೀವು ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಇದು ಇವಾಗ ನಾನು ಡಯಟ್ ಮಾಡೋದ್ರಿಂದ ಇದು ನನ್ನ ಡಯಟ್ ಫುಡ್. ಇವತ್ತಿನ ನನ್ನ ಮಿನಿ ಬ್ಲಾಗ್ ಹೇಗಿದೆ ಅಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.